ನೋಡಿ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಒಂದ್ ರೀತಿ ಹೊಟ್ಟೆ ಕಿಚ್ಚಿನ ಮಾನವ. ಯಾವಾಗ ಯಾವ ದೇಶಕ್ಕೆ ಧಮಕಿ ಹಾಕ್ತಾರೋ ಟ್ರಂಪ್ ಗೊತ್ತಿಲ್ಲ. ಈ ಬಾರಿ ನೇರ ರಷ್ಯಾ ಹಾಗೂ ಚೀನಾ ಜೊತೆಗೆ ಇವರ ಕಿತ್ತಾಟ ಶುರುವಾಗಿದೆ. ಬ್ರಿಕ್ಸ್ ದೇಶಗಳಿಗೂ ಪದೇ ಪದೇ ಟ್ರಂಪ್ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನ್ ಗೊತ್ತಾ? ನ್ಯಾಟೋ. ಈ ನ್ಯಾಟೋ ನಂಬಿಕೊಂಡು ಧಮಕಿ ಹಾಕುವಂತ ಕೆಲಸ ಟ್ರಂಪ್ ಇಂದ ಆಗ್ತಾ ಇದೆ. ಇದೀಗ ಇದೇ ನ್ಯಾಟೋ ಕೂಡ ಒಡೆಯುವ ಭೀತಿ ಎದುರಾಗ್ತಾ ಇದೆ. ಒಂದು 32 ದೇಶಗಳು ಈ ನ್ಯಾಟೋದಲ್ಲಿ ಇದೆ. ನಾರ್ತ್ ಅಟ್ಲಾಂಟಿಕಾ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದ್ರೆ, ಈ ನ್ಯಾಟೋದ ನಿಯಮ ಏನಂತಂದ್ರೆ, ಯಾವುದೇ ದೇಶ ಈ ನ್ಯಾಟೋದ ವ್ಯಾಪ್ತಿಯಲ್ಲಿ ಬರುವಂತಹ ದೇಶವನ್ನ ಕೆಣಕಿದ್ರೆ ಅದು ಎಲ್ಲ ದೇಶವನ್ನ ಕೆಣಕಿದೆ ಅಂತಾನೆ ಲೆಕ್ಕ. ಹಿಂಗಾಗಿ ನ್ಯಾಟೋ ಕೂಡಲೇ ಒಗ್ಗಟ್ಟಾಗಬೇಕು. ಯಾರು ಕೆಣಕಿದಾರೋ ಆ ದೇಶದ ಮೇಲೆ ದಾಳಿಯನ್ನ ಮಾಡಬೇಕು. ಸೊ ಆ ನ್ಯಾಟೋದ ನಂಬಿಕೆ ಬಲದಿಂದ ಟ್ರಂಪ್ ಈ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಈಗ ಅದೇ ನ್ಯಾಟೋ ಒಡೆಯುವ ಭೀತಿ ಎದುರಾಗಿದೆ. ಕಾರಣ ಟ್ರಂಪ್ ನಡೆಗೆ ನ್ಯಾಟೋದ 7 ದೇಶಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಟ್ರಂಪ್ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿದ್ದಾರೆ. ನ್ಯಾಟೋದಲ್ಲಿ ಅಮೆರಿಕ ಸೇರಿದಂತೆ 32 ದೇಶ ಇದೆ. ಯುರೋಪ್ನ ಕಂಟ್ರೀಸ್ ಮತ್ತು ನಾರ್ತ್ ಅಮೆರಿಕಾದ ಕಂಟ್ರೀಸ್. ಯಾರ ಮೇಲೆ ದಾಳಿ ಆದರೂ ಕೂಡ ಮಿತ್ರ ದೇಶಗಳು ಬರಬೇಕು. ಒಬ್ಬ ಸದಸ್ಯರ ಮೇಲಿನ ದಾಳಿ ಎಲ್ಲ ಸದಸ್ಯರ ಮೇಲಿನ ದಾಳಿಗೆ ಸಮ. ನ್ಯಾಟೋನ ನಂಬಿಕೊಂಡು ಬ್ರಿಕ್ಸ್ಗೆ ಧಮಕಿ ಹಾಕ್ತಾ ಇದ್ದಾರೆ ಟ್ರಂಪ್. ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ. ಬ್ರಿಕ್ಸ್ ದೇಶಗಳು ಒಂದಾಗಿಲ್ಲ, ಆದರೆ ನ್ಯಾಟೋಗಿಂತ ಬಲಿಷ್ಠ. ನ್ಯಾಟೋ ಬಳಿ 5,500 ಅಣ್ವಸ್ತ್ರಗಳಿದೆ. ಬ್ರಿಕ್ಸ್ ಬಳಿ 6,360 ಅಣ್ವಸ್ತ್ರ, ನ್ಯಾಟೋಗಿಂತ ಜಾಸ್ತಿ. ಆದರೆ ಸೈನ್ಯ ಹಾಗೂ ತಂತ್ರಜ್ಞಾನದ ವಿಚಾರಕ್ಕೆ ಬಂದ್ರೆ ನ್ಯಾಟೋ ಬಲಿಷ್ಠವಾಗಿದೆ. ಸೊ ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ನೋಡಿ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಒಂದ್ ರೀತಿ ಹೊಟ್ಟೆ ಕಿಚ್ಚಿನ ಮಾನವ. ಯಾವಾಗ ಯಾವ ದೇಶಕ್ಕೆ ಧಮಕಿ ಹಾಕ್ತಾರೋ ಟ್ರಂಪ್ ಗೊತ್ತಿಲ್ಲ. ಈ ಬಾರಿ ನೇರ ರಷ್ಯಾ ಹಾಗೂ ಚೀನಾ ಜೊತೆಗೆ ಇವರ ಕಿತ್ತಾಟ ಶುರುವಾಗಿದೆ. ಬ್ರಿಕ್ಸ್ ದೇಶಗಳಿಗೂ ಪದೇ ಪದೇ ಟ್ರಂಪ್ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನ್ ಗೊತ್ತಾ? ನ್ಯಾಟೋ. ಈ ನ್ಯಾಟೋ ನಂಬಿಕೊಂಡು ಧಮಕಿ ಹಾಕುವಂತ ಕೆಲಸ ಟ್ರಂಪ್ ಇಂದ ಆಗ್ತಾ ಇದೆ. ಇದೀಗ ಇದೇ ನ್ಯಾಟೋ ಕೂಡ ಒಡೆಯುವ ಭೀತಿ ಎದುರಾಗ್ತಾ ಇದೆ. ಒಂದು 32 ದೇಶಗಳು ಈ ನ್ಯಾಟೋದಲ್ಲಿ ಇದೆ. ನಾರ್ತ್ ಅಟ್ಲಾಂಟಿಕಾ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದ್ರೆ, ಈ ನ್ಯಾಟೋದ ನಿಯಮ ಏನಂತಂದ್ರೆ, ಯಾವುದೇ ದೇಶ ಈ ನ್ಯಾಟೋದ ವ್ಯಾಪ್ತಿಯಲ್ಲಿ ಬರುವಂತಹ ದೇಶವನ್ನ ಕೆಣಕಿದ್ರೆ ಅದು ಎಲ್ಲ ದೇಶವನ್ನ ಕೆಣಕಿದೆ ಅಂತಾನೆ ಲೆಕ್ಕ. ಹಿಂಗಾಗಿ ನ್ಯಾಟೋ ಕೂಡಲೇ ಒಗ್ಗಟ್ಟಾಗಬೇಕು. ಯಾರು ಕೆಣಕಿದಾರೋ ಆ ದೇಶದ ಮೇಲೆ ದಾಳಿಯನ್ನ ಮಾಡಬೇಕು. ಸೊ ಆ ನ್ಯಾಟೋದ ನಂಬಿಕೆ ಬಲದಿಂದ ಟ್ರಂಪ್ ಈ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಈಗ ಅದೇ ನ್ಯಾಟೋ ಒಡೆಯುವ ಭೀತಿ ಎದುರಾಗಿದೆ. ಕಾರಣ ಟ್ರಂಪ್ ನಡೆಗೆ ನ್ಯಾಟೋದ 7 ದೇಶಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಟ್ರಂಪ್ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿದ್ದಾರೆ. ನ್ಯಾಟೋದಲ್ಲಿ ಅಮೆರಿಕ ಸೇರಿದಂತೆ 32 ದೇಶ ಇದೆ. ಯುರೋಪ್ನ ಕಂಟ್ರೀಸ್ ಮತ್ತು ನಾರ್ತ್ ಅಮೆರಿಕಾದ ಕಂಟ್ರೀಸ್. ಯಾರ ಮೇಲೆ ದಾಳಿ ಆದರೂ ಕೂಡ ಮಿತ್ರ ದೇಶಗಳು ಬರಬೇಕು. ಒಬ್ಬ ಸದಸ್ಯರ ಮೇಲಿನ ದಾಳಿ ಎಲ್ಲ ಸದಸ್ಯರ ಮೇಲಿನ ದಾಳಿಗೆ ಸಮ. ನ್ಯಾಟೋನ ನಂಬಿಕೊಂಡು ಬ್ರಿಕ್ಸ್ಗೆ ಧಮಕಿ ಹಾಕ್ತಾ ಇದ್ದಾರೆ ಟ್ರಂಪ್. ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ. ಬ್ರಿಕ್ಸ್ ದೇಶಗಳು ಒಂದಾಗಿಲ್ಲ, ಆದರೆ ನ್ಯಾಟೋಗಿಂತ ಬಲಿಷ್ಠ. ನ್ಯಾಟೋ ಬಳಿ 5,500 ಅಣ್ವಸ್ತ್ರಗಳಿದೆ. ಬ್ರಿಕ್ಸ್ ಬಳಿ 6,360 ಅಣ್ವಸ್ತ್ರ, ನ್ಯಾಟೋಗಿಂತ ಜಾಸ್ತಿ. ಆದರೆ ಸೈನ್ಯ ಹಾಗೂ ತಂತ್ರಜ್ಞಾನದ ವಿಚಾರಕ್ಕೆ ಬಂದ್ರೆ ನ್ಯಾಟೋ ಬಲಿಷ್ಠವಾಗಿದೆ. ಸೊ ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ನೋಡಿ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಒಂದ್ ರೀತಿ ಹೊಟ್ಟೆ ಕಿಚ್ಚಿನ ಮಾನವ. ಯಾವಾಗ ಯಾವ ದೇಶಕ್ಕೆ ಧಮಕಿ ಹಾಕ್ತಾರೋ ಟ್ರಂಪ್ ಗೊತ್ತಿಲ್ಲ. ಈ ಬಾರಿ ನೇರ ರಷ್ಯಾ ಹಾಗೂ ಚೀನಾ ಜೊತೆಗೆ ಇವರ ಕಿತ್ತಾಟ ಶುರುವಾಗಿದೆ. ಬ್ರಿಕ್ಸ್ ದೇಶಗಳಿಗೂ ಪದೇ ಪದೇ ಟ್ರಂಪ್ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನ್ ಗೊತ್ತಾ? ನ್ಯಾಟೋ.
ಈ ನ್ಯಾಟೋ ನಂಬಿಕೊಂಡು ಧಮಕಿ ಹಾಕುವಂತ ಕೆಲಸ ಟ್ರಂಪ್ ಇಂದ ಆಗ್ತಾ ಇದೆ. ಇದೀಗ ಇದೇ ನ್ಯಾಟೋ ಕೂಡ ಒಡೆಯುವ ಭೀತಿ ಎದುರಾಗ್ತಾ ಇದೆ. ಒಂದು 32 ದೇಶಗಳು ಈ ನ್ಯಾಟೋದಲ್ಲಿ ಇದೆ. ನಾರ್ತ್ ಅಟ್ಲಾಂಟಿಕಾ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದ್ರೆ, ಈ ನ್ಯಾಟೋದ ನಿಯಮ ಏನಂತಂದ್ರೆ, ಯಾವುದೇ ದೇಶ ಈ ನ್ಯಾಟೋದ ವ್ಯಾಪ್ತಿಯಲ್ಲಿ ಬರುವಂತಹ ದೇಶವನ್ನ ಕೆಣಕಿದ್ರೆ ಅದು ಎಲ್ಲ ದೇಶವನ್ನ ಕೆಣಕಿದೆ ಅಂತಾನೆ ಲೆಕ್ಕ. ಹಿಂಗಾಗಿ ನ್ಯಾಟೋ ಕೂಡಲೇ ಒಗ್ಗಟ್ಟಾಗಬೇಕು. ಯಾರು ಕೆಣಕಿದಾರೋ ಆ ದೇಶದ ಮೇಲೆ ದಾಳಿಯನ್ನ ಮಾಡಬೇಕು. ಸೊ ಆ ನ್ಯಾಟೋದ ನಂಬಿಕೆ ಬಲದಿಂದ ಟ್ರಂಪ್ ಈ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಈಗ ಅದೇ ನ್ಯಾಟೋ ಒಡೆಯುವ ಭೀತಿ ಎದುರಾಗಿದೆ. ಕಾರಣ ಟ್ರಂಪ್ ನಡೆಗೆ ನ್ಯಾಟೋದ 7 ದೇಶಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಟ್ರಂಪ್ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿದ್ದಾರೆ. ನ್ಯಾಟೋದಲ್ಲಿ ಅಮೆರಿಕ ಸೇರಿದಂತೆ 32 ದೇಶ ಇದೆ. ಯುರೋಪ್ನ ಕಂಟ್ರೀಸ್ ಮತ್ತು ನಾರ್ತ್ ಅಮೆರಿಕಾದ ಕಂಟ್ರೀಸ್. ಯಾರ ಮೇಲೆ ದಾಳಿ ಆದರೂ ಕೂಡ ಮಿತ್ರ ದೇಶಗಳು ಬರಬೇಕು. ಒಬ್ಬ ಸದಸ್ಯರ ಮೇಲಿನ ದಾಳಿ ಎಲ್ಲ ಸದಸ್ಯರ ಮೇಲಿನ ದಾಳಿಗೆ ಸಮ. ನ್ಯಾಟೋನ ನಂಬಿಕೊಂಡು ಬ್ರಿಕ್ಸ್ಗೆ ಧಮಕಿ ಹಾಕ್ತಾ ಇದ್ದಾರೆ ಟ್ರಂಪ್. ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ. ಬ್ರಿಕ್ಸ್ ದೇಶಗಳು ಒಂದಾಗಿಲ್ಲ, ಆದರೆ ನ್ಯಾಟೋಗಿಂತ ಬಲಿಷ್ಠ. ನ್ಯಾಟೋ ಬಳಿ 5,500 ಅಣ್ವಸ್ತ್ರಗಳಿದೆ. ಬ್ರಿಕ್ಸ್ ಬಳಿ 6,360 ಅಣ್ವಸ್ತ್ರ, ನ್ಯಾಟೋಗಿಂತ ಜಾಸ್ತಿ. ಆದರೆ ಸೈನ್ಯ ಹಾಗೂ ತಂತ್ರಜ್ಞಾನದ ವಿಚಾರಕ್ಕೆ ಬಂದ್ರೆ ನ್ಯಾಟೋ ಬಲಿಷ್ಠವಾಗಿದೆ. ಸೊ ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ನೋಡಿ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಒಂದು ರೀತಿ ಹೊಟ್ಟೆ ಕಿಚ್ಚಿನ ಮಾನವ. ಯಾವಾಗ ಯಾವ ದೇಶಕ್ಕೆ ಧಮಕಿ ಹಾಕ್ತಾರೋ ಟ್ರಂಪ್ ಗೊತ್ತಿಲ್ಲ. ಈ ಬಾರಿ ನೇರ ರಷ್ಯಾ ಹಾಗೂ ಚೀನಾ ಜೊತೆಗೆ ಇವರ ಕಿತ್ತಾಟ ಶುರುವಾಗಿದೆ. ಬ್ರಿಕ್ಸ್ ದೇಶಗಳಿಗೂ ಪದೇ ಪದೇ ಟ್ರಂಪ್ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನ್ ಗೊತ್ತಾ? ನ್ಯಾಟೋ. ಈ ನ್ಯಾಟೋ ನಂಬಿಕೊಂಡು ಧಮಕಿ ಹಾಕುವಂತ ಕೆಲಸ ಟ್ರಂಪ್ ಇಂದ ಆಗ್ತಾ ಇದೆ. ಇದೀಗ ಇದೇ ನ್ಯಾಟೋ ಕೂಡ ಒಡೆಯುವ ಭೀತಿ ಎದುರಾಗ್ತಾ ಇದೆ. ಒಂದು 32 ದೇಶಗಳು ಈ ನ್ಯಾಟೋದಲ್ಲಿ ಇದೆ. ನಾರ್ತ್ ಅಟ್ಲಾಂಟಿಕಾ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದ್ರೆ, ಈ ನ್ಯಾಟೋದ ನಿಯಮ ಏನಂತಂದ್ರೆ, ಯಾವುದೇ ದೇಶ ಈ ನ್ಯಾಟೋದ ವ್ಯಾಪ್ತಿಯಲ್ಲಿ ಬರುವಂತಹ ದೇಶವನ್ನ ಕೆಣಕಿದ್ರೆ ಅದು ಎಲ್ಲ ದೇಶವನ್ನ ಕೆಣಕಿದೆ ಅಂತಾನೆ ಲೆಕ್ಕ. ಹಿಂಗಾಗಿ ನ್ಯಾಟೋ ಕೂಡಲೇ ಒಗ್ಗಟ್ಟಾಗಬೇಕು. ಯಾರು ಕೆಣಕಿದಾರೋ ಆ ದೇಶದ ಮೇಲೆ ದಾಳಿಯನ್ನ ಮಾಡಬೇಕು. ಸೊ ಆ ನ್ಯಾಟೋದ ನಂಬಿಕೆ ಬಲದಿಂದ ಟ್ರಂಪ್ ಈ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಈಗ ಅದೇ ನ್ಯಾಟೋ ಒಡೆಯುವ ಭೀತಿ ಎದುರಾಗಿದೆ. ಕಾರಣ ಟ್ರಂಪ್ ನಡೆಗೆ ನ್ಯಾಟೋದ 7 ದೇಶಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಟ್ರಂಪ್ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿದ್ದಾರೆ. ನ್ಯಾಟೋದಲ್ಲಿ ಅಮೆರಿಕ ಸೇರಿದಂತೆ 32 ದೇಶ ಇದೆ. ಯುರೋಪ್ನ ಕಂಟ್ರೀಸ್ ಮತ್ತು ನಾರ್ತ್ ಅಮೆರಿಕಾದ ಕಂಟ್ರೀಸ್. ಯಾರ ಮೇಲೆ ದಾಳಿ ಆದರೂ ಕೂಡ ಮಿತ್ರ ದೇಶಗಳು ಬರಬೇಕು. ಒಬ್ಬ ಸದಸ್ಯರ ಮೇಲಿನ ದಾಳಿ ಎಲ್ಲ ಸದಸ್ಯರ ಮೇಲಿನ ದಾಳಿಗೆ ಸಮ. ನ್ಯಾಟೋನ ನಂಬಿಕೊಂಡು ಬ್ರಿಕ್ಸ್ಗೆ ಧಮಕಿ ಹಾಕ್ತಾ ಇದ್ದಾರೆ ಟ್ರಂಪ್. ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಸೌತ್ ಆಫ್ರಿಕಾ. ಬ್ರಿಕ್ಸ್ ದೇಶಗಳು ಒಂದಾಗಿಲ್ಲ, ಆದರೆ ನ್ಯಾಟೋಗಿಂತ ಬಲಿಷ್ಠ. ನ್ಯಾಟೋ ಬಳಿ 5,500 ಅಣ್ವಸ್ತ್ರಗಳಿದೆ. ಬ್ರಿಕ್ಸ್ ಬಳಿ 6,360 ಅಣ್ವಸ್ತ್ರ, ನ್ಯಾಟೋಗಿಂತ ಜಾಸ್ತಿ. ಆದರೆ ಸೈನ್ಯ ಹಾಗೂ ತಂತ್ರಜ್ಞಾನದ ವಿಚಾರಕ್ಕೆ ಬಂದ್ರೆ ನ್ಯಾಟೋ ಬಲಿಷ್ಠವಾಗಿದೆ. ಸೊ ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ.